ಇನ್ನು ಧರ್ಮಸ್ಥಳ ಕೇಸ್ ರದ್ದುಪಡಿಸುವಂತೆ ರಿಟ್ ಅರ್ಜಿ ಸಲ್ಲಿಸಲಾಗಿದೆ. ಧೈರ್ಯ ಇಲ್ಲ ಅಂದಿದ್ರೆ ಯಾಕಿದೆಲ್ಲ ಮಾಡಬೇಕಿತ್ತು? ಬುರುಡೆ ಗ್ಯಾಂಗ್ ವಿರುದ್ಧ ಸುಜಾತಾ ಭಟ್ ಕಿಡಿಕಾರದಂತಹ ಪರಿ ಇದು. ಧರ್ಮಸ್ಥಳ ಕೇಸ್ ರದ್ದುಗೊಳಿಸಬೇಕು ಅಂತ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಬುರುಡೆ ಗ್ಯಾಂಗ್ ಸಲ್ಲಿಸಿರುವಂತಹ ರಿಟ್ ಅರ್ಜಿ ಈಗ ಸುಜಾತಾ ಭಟ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಧೈರ್ಯ ಇಲ್ಲ ಅಂತ ಅಂದ್ರೆ ಯಾಕೆ ಇದನ್ನೆಲ್ಲ ಮಾಡಬೇಕಿತ್ತು ಅಂತ. ಧರ್ಮಸ್ಥಳಕ್ಕೆ ಅಪಚಾರ ಮಾಡಲೇಬೇಕು ಅಂತ ಬುರುಡೆಯನ್ನ ತಂದಿದ್ರು. ಈಗ ಯಾಕೆ ವಾಪಸ್ ಪಡಿಬೇಕು? ತನಿಖೆ ಎದುರಿಸಲಿ, ಯಾರೇ ತಪ್ಪು ಮಾಡಿದ್ರು ತಕ್ಕ ಶಿಕ್ಷೆ ಆಗ್ಲಿ ಅಂತ ಹೇಳ್ತಿದ್ದಾರೆ ಸುಜಾತಾ. ಜಯಂತ್ ಗಿರೀಶ್ ಮಟ್ಟಣ್ಣವರ್ ಸುಳ್ಳು ಹೇಳಲು ನನಗೆ ಹೇಳಿದ್ರು. ಮೊನ್ನೆ SITಗೆ ಹೋಗಿ ಅಂತಿಮ ಹೇಳಿಕೆಯನ್ನ ಕೊಟ್ಬಿಟ್ಟು ಬಂದಿದೆ. ದೆಹಲಿಗೆ ಬುರುಡೆ ತಂದ ಬಗ್ಗೆಯೂ ಹೇಳಿದ್ದೇನೆ ಅಂತ ಸುಜಾತಾ ಹೇಳ್ತಾರೆ. ಧರ್ಮಸ್ಥಳದ ಬುರುಡೆ ಕೇಸ್ಗೆ ಈಗ ಕ್ಲೈಮ್ಯಾಕ್ಸ್ ಬಂದಿರುವಂಥದ್ದು. ಈಗ ಈ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಈ ಕೇಸ್ನಲ್ಲಿದ್ದಂತಹ ಪ್ರತಿಯೊಬ್ಬರನ್ನು ಕೂಡ SIT ಅಧಿಕಾರಿಗಳು ಅಂತಿಮ ಹಂತದ ಒಂದು ವಿಚಾರಣೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಈ ಕೇಸ್ನ ಪ್ರಮುಖವಾಗಿ ಬಂದಂತಹ ಒಬ್ಬರು ಸುಜಾತಾ ಭಟ್ ಅವರು. ಅವರನ್ನು ಕೂಡ SIT ಅಧಿಕಾರಿಗಳು ಈಗಾಗಲೇ ಒಂದು ವಿಚಾರಣೆ ಕೂಡ ನಡೆಸಿದ್ದಾರೆ. ನನ್ನ ಜೊತೆಗೆ ಮಾತಾಡೋಕ್ಕೆ ಸುಜಾತಾ ಭಟ್ ಅವರು ಇದ್ದಾರೆ. ಸುಜಾತಾ ಭಟ್ ಈಗಾಗಲೇ SIT ಅಧಿಕಾರಿಗಳು ನಿಮ್ಮನ್ನು ಕರೆದು ಅಂತಿಮ ಹಂತದ ಒಂದು ವಿಚಾರಣೆ ಮಾಡುವಂತಹ ಕೆಲಸನೂ ಮಾಡಿದರು. ಏನು ವಿಚಾರಣೆ ಆಯ್ತು? ಈಗ ವಿಚಾರಣೆ ಏನು ಅಂಥದ್ದೇನು ಇದಿಲ್ಲ, ಕ್ಲಾರಿಫಿಕೇಷನ್ ಬೇಕಾಗಿತ್ತು. ಅವರು ಇದಕ್ಕೆ ಡೆಲ್ಲಿಗೆ ಹೋಗುವಾಗ ಬುರುಡೆಯನ್ನು ತಗೊಂಡು ಹೋಗಿರುವಂತಹ ವಿಚಾರವನ್ನು ಕೇಳಿದರು. ಅದಕ್ಕೆ ನೀವು ಯಾಕೆ ಹೋಗಿದ್ದೀರಾ, ನಿಮಗೆ ಗೊತ್ತಾಗಲಿಲ್ವಾ ಅವ್ರ ಜೊತೆಗೆ ಹೋಗಬೇಕು, ಅವ್ರು ಕರೆದ ತಕ್ಷಣ ನೀವು ಹೋಗ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದರು. ನನಗೆ ಆ ಟೈಮಲ್ಲಿ ಏನು ಇದು ಮಾಡಬೇಕಂತ ಗೊತ್ತಿಲ್ಲ, ರೆಡಿಯಾಗಿ ಅಂತ ಹೇಳಿದರು. ಅದಕ್ಕೆ ನಾನು ರೆಡಿ ಆದೆ. ನನ್ನ ಪಾಡಿಗೆ ನಾನೇನೋ ಮಾಡಿಕೊಂಡು ನನ್ನ ಪಾಡಿಗೆ ನಾನಿದ್ದೆ. ನಾನು ಯಾರ ಮನೆ ಬಾಗಿಲಿಗೆ ನಾನು ಹೋಗಲಿಲ್ಲ. ನನಗೆ ನ್ಯಾಯ ಕೊಡಿಸಿ ಅಂತ ನಾನು ಯಾರ ಮನೆ ಬಾಗಿಲಿಗೂ ನಾನು ಹೋಗಲಿಲ್ಲ. ಈ ಪ್ರಕರಣದಲ್ಲಿ ನಿಮಗೆ ಯಾರು ಕುಮ್ಮಕ್ಕು ಕೊಟ್ಟರು ಅನ್ನೋದನ್ನು ಹೇಳಿದ್ರ? ಯಾರ ಹೆಸರು ಹೇಳಿದ್ರಿ? ಈಗ ನಾನು ಹೆಸರು ಹೇಳಿದ್ದು ಅಲ್ಲಿ ಕೇಳಲಿಲ್ಲ. ನನಗೆ ಅವರು ಯಾರು ಕುಮ್ಮಕ್ಕೆ ಕೊಟ್ಟಿದ್ದಾರೆ ಏನು ಎತ್ತ ಅಂತ ಯಾವುದನ್ನು ಕೇಳಲಿಲ್ಲ. ಅವರಿಗೆ ಗೊತ್ತಿರುತ್ತೆ ಯಾರು ಏನು ಎತ್ತ ಅಂತ. ನಾನು ಹೇಳಿದೆ ಇದೆಲ್ಲ ಬರೆದು ಕೊಟ್ಟಿರೋದು ಗಿರೀಶ್ ಮಟ್ಟಣ್ಣ ಅಂತಲೇ ಹೇಳಿದೆ. ನಾನು ಜಯಂತ್ ಟೀನು ಗಿರೀಶ್ ಮಟ್ಟಣ್ಣನು ಇದಕ್ಕೆಲ್ಲ ಮೈನ್ ಇದು ಅಂತಲೇ ನಾನು ಹೇಳಿದ್ದೀನಿ. ನಾನು ಮುಂಚೆ ಇದು ಮಾಡುವಾಗಲೂ ಇಂಟ್ರಾಗೇಟ್ ಮಾಡುವಾಗಲೂ ಇದೇ ಮಾತನ್ನು ಹೇಳಿದ್ದೆ, ಇವಾಗಲೂ ಇದೇ ಮಾತನ್ನು ಹೇಳಿದ್ದೀನಿ ನಾನು. ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಗಿರೀಶ್ ಮಟ್ಟಣ್ಣ ಆಗ್ಬೋದು, ಜಯಂತ್, ವಿಠಲ್ ಗೌಡ ಎಲ್ಲರೂ ಕೂಡ ಹೈಕೋರ್ಟಲ್ಲಿ ಒಂದು ರಿಟ್ ಅರ್ಜಿಯನ್ನು ಹಾಕಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ FIRಗಳನ್ನು ರದ್ದು ಮಾಡಬೇಕು ಕೇಸ್ಗಳನ್ನ ಅಂತ ಹೇಳ್ಬಿಟ್ಟು. ಯಾಕೆ ರದ್ದು ಮಾಡಬೇಕು? ಇವರಿಗೆ ಕೊಡಬೇಕಾಗಿದ್ರೆ ಗೊತ್ತಿರಲಿಲ್ವಾ? ಇವ್ರ ಕೇಸ್ ಇದು ಮಾಡಬೇಕಾಗಿದ್ರೆ ಗೊತ್ತಿರಲಿಲ್ವಾ ಇವರಿಗೆ? ನಾವು ಇದು ಮಾಡ್ತಿದ್ದೀವಿ, ಮುಂದೆ ಏನಾಗುತ್ತೆ, ಯಾವ ಹಂತಕ್ಕೆ ಹೋಗುತ್ತೆ, ಯಾರು ತಿರುಗ್ತಾರೆ, ಯಾಕೆ ಇದು ಮಾಡಬೇಕು? ತಾಕತ್ತಿದ್ರೆ ಮಾತ್ರ ಮುಂದೆ ಹೋಗಬೇಕು. ತಾಕತ್ತಿಲ್ಲ ಅಂತ ಹೇಳಿದರೆ ಯಾಕೆ ಅದನ್ನು ಇದು ಮಾಡಬೇಕು? ನಾನು ಹೇಳೋದು ಅಷ್ಟೇ. ಸುಮ್ಮನೆ ಅನಾವಶ್ಯಕ ಇದ್ದವರನ್ನೆಲ್ಲ ಇಲ್ಲಿ ಎಲ್ಲರನ್ನು ಬಲಿಪಶು ಮಾಡಿ ಇವ್ರುಗಳು ಈ ರೀತಿ ಇದು ಮಾಡಿದರೆ ತುಂಬ ನೋವಾಗ್ತದೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ಹೆಸರಿಗೆ ಕಪ್ಪು ಚುಕ್ಕೆ ತರುವಂತಹ ಒಂದು ಕೆಲವೊಂದಿಷ್ಟು ಸಂಗತಿಗಳಾದವು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇದೀಗ ಈ ಕೇಸನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಅಥವಾ ಆ ಕೇಸ್ಗಳನ್ನ ರದ್ದು ಮಾಡ್ಕೊಳ್ಳೋದಕ್ಕೆ ಹೈಕೋರ್ಟ್ಗೆ ಹೋಗಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದು ತಪ್ಪು. ನಾನು ಹೇಳ್ತಾ ಇರೋದು ತಪ್ಪು. ಹೈಕೋರ್ಟಿಗೆ ಹೋಗಿರೋದು, ಇವರು ಅರ್ಜಿ ಇದು ಮಾಡ್ತಾ ಇರೋದು, ಅರ್ಜಿ ಹಾಕಿರೋದು ತಪ್ಪು. ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿಬಿಟ್ಟು ಇವರು ಈ ರೀತಿ ಇದು ಮಾಡಿರೋದು ದೊಡ್ಡ ತಪ್ಪು. ಸತ್ಯ ಏನಿದೆಯೋ, ಅವ್ರ ಹತ್ರ ಏನಿದೆಯೋ ಅದನ್ನು ಧರ್ಮಸ್ಥಳದ ಒಂದು ಹೆಸರನ್ನು ಹಾಳು ಮಾಡಿದ ಒಂದು ರೀತಿಯಲ್ಲಿ ಇದು ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಆ ಒಂದು ಕಪ್ಪು ಚುಕ್ಕೆ ಯಾವತ್ತೂ ಬರಬಾರ್ದು. ದೊಡ್ಡವರು ಸಣ್ಣವರು ಮೇಲು ಕೀಳು ಅದು ನನಗೆ ಬೇಡ. ನನ್ನ ಮನಸ್ಸಿಗೆ ಅನಿಸಿದ್ದು ನಾನು ತಪ್ಪು ಮಾಡಿದ್ದೀನಿ, ನನ್ನಿಂದ ತಪ್ಪು ನಡೆದಿದೆ, ಅದಕ್ಕೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಹೋಗ್ತೀನಿ ನಾನು, ನನಗಿದೆಲ್ಲ ಮುಗಿಲಿ ಅಂತ ನಾನು ಕಾಯ್ತಾ ಇದ್ದೆ. ಹಾಗಾಗಿ ನಾನು ಏನೂ ಇದಿಲ್ಲ. ನಾನು ಆವತ್ತು ಇವರ ಬಗ್ಗೆ ಹೇಳಿದೆ, ಗಿರೀಶ್ ಮಟ್ಟಣ್ಣನೇ ಕೊಟ್ಟಿದ್ದು ಅಂತ. ಅದು ತಪ್ಪಾಗಿದೆ ನಾನು ಹೇಳಿರೋದು. ಯಾವುದೋ ಒಂದು ದ್ವೇಷದಿಂದ ನಾನು ಹೇಳಿದೆ. ಆಮೇಲೆ ಮೊನ್ನೆ ಹೋಗಿ ನಾನು ಡೈರೆಕ್ಟಾಗಿ ಹೇಳಿದೆ, ಶಿವಶಂಕರ್ ಇದೆಲ್ಲ ಮಾಡಿರೋದು ಅಂತ ಹೇಳಿದ್ದೀನಿ. ನಾನು ಸತ್ಯ ಏನಿದೆ ಅದನ್ನು ಒಪ್ಕೊಂಡಿದ್ದೀನಿ. ಸೊ ಇದಿಷ್ಟು ಸುಜಾತಾ ಭಟ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.